ಪಾವಗಡದ ಹೈಟೆಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆ. ಕೂಡಲೇ ಕ್ರಮ ಕೈಗೊಳ್ಳಲು ಮಾದಾರ ಮಹಾಸಭಾ ಸಂಘದ ಆಗ್ರಹ. ಪಾವಗಡ ಸರ್ಕಾರಿ ಆಸ್ಪತ್ರೆ ಹೈಟೆಕ್ ಆಗಿದ್ದು ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆ ಹೆಚ್ಚಾಗಿದೆ. ಇದರಿಂದ ರೋಗಿಗಳು ಸಂಕಷ್ಟಕ್ಕೆ ಒಳಗಾಗ್ತಿದ್ದಾರೆ. ಇದರಿಂದ ಸಾಮಾನ್ಯ ಜನರು ಹೊರಗಡೆ ದುಬಾರಿ ಬೆಲೆಯಲ್ಲಿ ಔಷಧಿಗಳನ್ನು ಖರೀದಿಸುವ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಹೊರ ರೋಗಿಗಳಿಗೆ ದುಬಾರಿ ಭಾರ ಆಗಲಿದ್ದು ಆಸ್ಪತ್ರೆಯಲ್ಲಿ ಔಷಧಿಗಳನ್ನು ಪೂರೈಸುವಂತೆ ರಾಜ್ಯ ಮಾದಾರ ಮಹಾಸಭಾ ಸಂಘದಿಂದ ತಹಸೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ್ರು. ಇನ್ನು ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಸ್ಥಾಪಿತವಾದ ಸರ್ಕಾರಿ ಆಸ್ಪತ್ರೆಗಳು ಈಗ ಔಷಧಿಗಳ ಕೊರತೆಯಿಂದ ಸಂಕಷ್ಟಕ್ಕೀಡಾಗಿವೆ. ಈ ಸರ್ಕಾರಿ ಆಸ್ಪತ್ರೆಗೆ ನಿತ್ಯ ನೂರಾರು ಮಂದಿ ರೋಗಿಗಳು ಚಿಕಿತ್ಸೆಗೆಂದು ಆಗಮಿಸುತ್ತಾರೆ. ಆದರೆ ವೈದ್ಯರು ಬರೆದುಕೊಡುವ ಅಗತ್ಯ ಔಷಧಿಗಳು ಆಸ್ಪತ್ರೆಯಲ್ಲಿ ಲಭ್ಯವಾಗದೆ ಹೊರಗಿನ ಮೆಡಿಕಲ್ ಅಂಗಡಿಗಳಲ್ಲಿ ಖರೀದಿಸಲು ರೋಗಿಗಳಿಗೆ ಸೂಚಿಸಲಾಗ್ತಾ ಇದೆ. ಇದರಿಂದ ಬಡ ಹಾಗೂ ಮಧ್ಯಮ ವರ್ಗದ ಜನರು ಹೆಚ್ಚುವರಿ ಹಣವನ್ನ ವೆಚ್ಚ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಆಸ್ಪತ್ರೆಗೆ ಸರಿಯಾದ ಸಮಯಕ್ಕೆ ಔಷಧಿ ಪೂರೈಕೆ ಆಗದೆ ಇರುವುದಕ್ಕೆ ಈ ಸಮಸ್ಯೆಗೆ ಪ್ರಮುಖ ಕಾರಣ ಆಗಿದೆ ಎಂದು ತಿಳಿದುಬಂದಿದೆ. ಹೀಗಾಗಿ ಇಂದು ರಾಜ್ಯ ಮಾದಾರ ಮಹಾಸಭಾ ಸಂಘದ ಮುಖಂಡರು ತಹಸೀಲ್ದಾರ್ಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದು, ಸರ್ಕಾರಿ ಆಸ್ಪತ್ರೆಯಲ್ಲಿ ಅಗತ್ಯ ಔಷಧಿಗಳ ಲಭ್ಯತೆ ಖಚಿತಪಡಿಸಲು ಹಾಗೂ ಸರಬರಾಜು ವ್ಯವಸ್ಥೆಯನ್ನ ಸುಧಾರಿಸಲು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಮನವಿಯನ್ನ ಮಾಡಿದ್ರು. ಅಲ್ಲದೆ ಸರ್ಕಾರಿ ಆಸ್ಪತ್ರೆಗೆ ಬಂದಂತಹ ಔಷಧಿಗಳು ಗೋಡೌನ್ಗಳಲ್ಲಿ ಕೊಳಿತಾ ಇದ್ರೂ ಸಹ ಅದರ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯ ಧೋರಣೆ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಹೋದಾಗ ನಾವು ಚೆಕ್ ಮಾಡಬೇಕು. ಅಲ್ಲಿ ಮಿನಿಮಮ್ ಏನು ಜ್ವರಕ್ಕೆ ಪ್ರಿಸ್ಕ್ರಿಪ್ಷನ್ ಯಾವುದಿದೆ ಅಂತ ಒಂದು ತಗೊಂಡು ಮನೆ ಆ ರೀತಿ ಯಾವ್ದಾದ್ರು ಪ್ರಿಸ್ಕ್ರಿಪ್ಷನ್ ಸೀಸನ್ ನಾನು ನಾಳೆ ಅದಕ್ಕೆ ಪ್ರಿಸ್ಕ್ರಿಪ್ಷನ್ ನಾನು ನಿಮ್ಮನ್ನೇ ಇನ್ನು ಈ ವೇಳೆ ವಕೀಲ ರಮೇಶ್ ಮಾತನಾಡಿ, ಸರ್ಕಾರಿ ಆಸ್ಪತ್ರೆ ಅಂದ್ರೆ ಇತ್ತೀಚೆಗೆ ಬಡವರಿಗೆ ಶಾಪವಾಗಿ ಮಾರ್ಪಾಟಾಗ್ತಾ ಇದೆ. ವೈದ್ಯರ ಕೊರತೆ ಒಂದ್ ಕಡೆಯಾದ್ರೆ ಇನ್ನೊಂದ್ ಕಡೆ ಔಷಧಿಗಳ ಕೊರತೆ. ಹೀಗಾಗಿ ಆರೋಗ್ಯ ಸಚಿವರು ಒಮ್ಮೆ ಭೇಟಿಯನ್ನ ನೀಡಿ ಸಮಸ್ಯೆಯನ್ನ ಆಲಿಸಬೇಕಾಗಿದೆ ಎಂದಿದ್ದಾರೆ. ಮತ್ತೆ ಅಲ್ಲೆಲ್ಲ ತುಂಬಾ ಅಲ್ಲಿ ಸ್ವಚ್ಛತೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ನೀರಿಲ್ಲ, ಯಾರಲ್ಲಿ ಎಮರ್ಜೆನ್ಸಿ ಕರ್ಕೊಂಡು ಹೋಗೋದಿಲ್ಲ, ಮತ್ತೆ ಏನೇನು ಇಲ್ಲ ಸರ್. ಇನ್ನೊಂದು ಇಷ್ಟು ದಿನ ನಾವು ಡಾಕ್ಟರ್ಗಳಿಲ್ಲ, ವೈದ್ಯರಿಲ್ಲ ಮಾಡ್ತಿದ್ವಿ. ಈಗೆಲ್ಲ ಡಾಕ್ಟರ್ ಒಂದು ಬದ್ಧತೆ ಇಲ್ಲ ಅದು. ಆದ್ರಿಂದ ದಯಮಾಡಿ ಆ ಎಎಂ ಅವ್ರನ್ನ ಎಲ್ಲಿ ಬರೋದು ಯುವಕರು ಸಿಗ್ತಾ ಇಲ್ಲ, ಜನಕ್ಕೆ ಸಿಗ್ತಾ ಇಲ್ಲ. ಅಂದ್ರೆ ಎಎಂ ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅವ್ರು ಇದಿಲ್ಲ. ಆದ್ದರಿಂದ ದಯಮಾಡಿ ಮಧ್ಯಪ್ರವೇಶಿಸಬೇಕು. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯನ್ನು ಬಡವರಿಗೋಸ್ಕರ ಮೀಸಲಿಡಬೇಕು. ಬಡವರು ರಕ್ಷಣೆ ಕೊಡಬೇಕು, ಬಡವರಿಗೆ ವೈದ್ಯಕೀಯ ಸೌಲಭ್ಯ ಕೊಡಬೇಕು ಅವರಿಗೆ ಅಂತ ಹೇಳಿ ತಮಗೆ ಎಲ್ಲ ಒಟ್ನಲ್ಲಿ ಪಾವಗಡ ಹೈಟೆಕ್ ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆ ಇದ್ದು ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.